ವೀಕ್ಷಕರೇ, ದೇಶದಲ್ಲಿ ಮದ್ಯ ಹಗರಣ ಅಂದರೆ ಅದು ಕೇಜ್ರಿವಾಲ್ ನೆನಪಾಗತ್ತೆ. ಆದರೆ ಇದು ಇನ್ನೊಂದು ಲಿಕ್ಕರ್ ಸ್ಕ್ಯಾಮ್. ಛತ್ತೀಸ್ಗಢದಲ್ಲಿ ಭೂಪೇಶ್ ಬಾಘೇಲ್ ಅವರ ಕಾಂಗ್ರೆಸ್ ಸರ್ಕಾರ ಇತ್ತು. ಅಲ್ಲೂ ಕೂಡ ಕೇಜ್ರಿವಾಲ್ನಂತೆ ಮದ್ಯದ ಹಗರಣ ಆಗಿತ್ತು. ಛತ್ತೀಸ್ಗಢದಲ್ಲಿ ಬರೋಬ್ಬರಿ 2200 ಕೋಟಿಯ ಮದ್ಯದ ಸ್ಕ್ಯಾಮ್ ನಡೆದಿದೆ. ಈ ಸ್ಕ್ಯಾಮ್ ಬಗ್ಗೆ ಡೀಟೇಲ್ ಆಗಿ ಹೇಳಬೇಕಂದ್ರೆ 2019ರಿಂದ 2022ರ ನಡುವೆ ಈ ಹಗರಣ ನಡೆದಿತ್ತು. ಈ ಮದ್ಯದ ಹಗರಣದ ಮೇಲೆ ಐಟಿ ಪ್ರಕರಣ ದಾಖಲು ಮಾಡಿತು. ಈ ಪ್ರಕರಣದ ಆರೋಪಿ ನೇರವಾಗಿ ಕಾಂಗ್ರೆಸ್ನೊಂದಿಗೆ ಸಂಪರ್ಕ ಹೊಂದಿದ, ಅಲ್ಲದೆ ಜಿಲ್ಲಾ ಪರಿಷತ್ ಅಧ್ಯಕ್ಷ ಕೂಡ ಆಗಿದ್ದ. ಲೋಕ್ಮಾನ್ ಹಾಗೂ ಅವನ ಸಹೋದರ ಇವರಿಬ್ಬರ ದಂಧೆಯಲ್ಲಿ ಮುಂದೆ ಭೂಪೇಶ್ ಬಾಘೇಲ್ನ ಅಧಿಕಾರಿಗಳು ಕೂಡ ಸೇರ್ಕೊಂಡ್ರು. ಅವರ ಹೆಸರು ಅನಿಲ್ ಟುಟೇಜಾ, ಅವರ ಮಗ ಯಶ್ ಟುಟೇಜಾ, ಆಗಿನ ಮುಖ್ಯಮಂತ್ರಿ ಸಚಿವಾಲಯದ ಉಪ ಆಯುಕ್ತರಾದಂಥ ಸೌಮ್ಯ ಚೌರಸ್ಯ ಇವರು ನೇರವಾಗಿ ಭಾಗಿಯಾಗಿದ್ದರು. ಇವರಲ್ಲದೆ ಎಜಾಜ್ ಡಿಬಾರ್ ಹಾಗೂ ಅವರ ಸಹೋದರ ಅನ್ವರ್ ದೇಬರ್ ಸಿಂಡಿಕೇಟ್ ರೆಡಿ ಮಾಡಿ ಈ ಮದ್ಯ ಸ್ಕ್ಯಾಮ್ ಮಾಡಿದ್ದಾರೆ. ಇಷ್ಟೆಲ್ಲ ಸ್ಕ್ಯಾಮ್ ಆದ ನಂತರ ಛತ್ತೀಸ್ಗಢದಲ್ಲಿ ಭೂಪೇಶ್ ಬಾಘೇಲ್ ಅವರ ಸರ್ಕಾರ ಬದಲಾಗಿ ಬಿಜೆಪಿ ಸರ್ಕಾರ ಬಂತು. ಇಡಿ ಹಾಗೂ ಸಿಬಿಐ ಇದರ ತನಿಖೆ ನಡೆಸೋದಕ್ಕೆ ಶುರು ಮಾಡಿತು. ಇದರ ನಡುವೆ ಈ ಐಎಎಸ್ ಅಧಿಕಾರಿ ಅನಿಲ್ ಟುಟೇಜಾ ಭೂಪೇಶ್ ಬಾಘೇಲ್ ಅವರ ಬಹಳ ಹತ್ತಿರವಾದ ಆಫೀಸರ್ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಇಲ್ಲಿಂದ ಈ ಪ್ರಕರಣದಲ್ಲಿ ವಿಚಿತ್ರ ಶುರುವಾಗುತ್ತೆ. ಸುಪ್ರೀಂ ಕೋರ್ಟ್ಗೆ ಅನಿಲ್ ಟುಟೇಜಾ ಹೋದಾಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂದರೆ, ಈ ಅನಿಲ್ ಟುಟೇಜಾ ಅನ್ನೋ ಐಎಎಸ್ ಅಧಿಕಾರಿಯ ಮೇಲೆ ಯಾವುದೇ ತನಿಖೆ ನಡೆಸಬಾರ್ದು ಅಂತ ಜಡ್ಜ್ಮೆಂಟ್ ಪಾಸ್ ಮಾಡ್ತಾರೆ. ಇದ್ಯಾವ ಸೀಮೆ ನ್ಯಾಯ? ಇಂಥ ನಿರ್ಧಾರವನ್ನು ಎಂದಾದರೂ ಕೇಳಿದ್ದೀರಾ? ಸಾಮಾನ್ಯವಾಗಿ ಕೋರ್ಟ್ ಆರೋಪಿಯನ್ನು ಅರೆಸ್ಟ್ ಮಾಡೋದಕ್ಕೆ ನಿಷೇಧ ಹೇರೋದು ಅಥವಾ ಆರೋಪಿಯ ತನಿಖೆ ನಡೆಸಿ ಆದರೆ ಅರೆಸ್ಟ್ ಮಾಡಬೇಡಿ ಅನ್ನೋ ಆದೇಶ ಕೊಡೋದು, ಈ ತರಹದ ನಿರ್ಧಾರವನ್ನು ಕೋರ್ಟ್ ತೆಗೆದುಕೊಳ್ಳೋದು ನೋಡಿದ್ದೇವೆ. ಆದರೆ ಸುಪ್ರೀಂ ಕೋರ್ಟ್ನ 2 ನ್ಯಾಯಾಧೀಶ ಪೀಠ ಛತ್ತೀಸ್ಗಢದ ಕಾಂಗ್ರೆಸ್ ಸರ್ಕಾರದ 2200 ಕೋಟಿ ಮದ್ಯ ಹಗರಣದ ಮುಖ್ಯ ಆರೋಪಿಯನ್ನು ನೀವು ತನಿಖೆ ನಡೆಸಬಾರ್ದು ಅಂತ ಆದೇಶ ಕೊಡುತ್ತಂದ್ರೆ ಹೇಗೆ ಹೇಳಿ? ಈ ಪ್ರಕರಣ 3ನೇ ತಾರೀಕು ಸುಪ್ರೀಂ ಕೋರ್ಟ್ನ 2 ನ್ಯಾಯಾಧೀಶರ ಮುಂದೆ ಬಂದಿತ್ತು. ಆಗ ಸರ್ಕಾರಿ ವಕೀಲರು ಹೇಳಿದ ಒಂದೊಂದು ಮಾತು ಕೂಡ ಚಪ್ಪಲಿಗೆ ಬಟ್ಟೆ ಸುತ್ತಿ ಹೊಡೆದ ಹಾಗೆ ಇತ್ತು. ಈ ಸರ್ಕಾರಿ ವಕೀಲರ ಮಾತು ಕೇಳಿ ಆ 2 ಜಡ್ಜ್ಗಳು ಒಂಥರ ಶೇಪೌಟ್ ಆದಂಗೆ ಆಗಿತ್ತು. ವೀಕ್ಷಕರೇ, ವಾಸ್ತವವಾಗಿ ಒಂದು ಪ್ರಕರಣವನ್ನು ಯಾವ ಜಡ್ಜ್ ವಿಚಾರಣೆ ನಡೆಸ್ತಾರೋ ಆ ಪ್ರಕರಣದ ಅಂತಿಮದವರೆಗೂ ಅವರೇ ನಡೆಸ್ತಾರೆ. ಇದು ಸುಪ್ರೀಂ ಕೋರ್ಟ್ನ ಪ್ರೋಟೋಕಾಲ್ ಆಗಿದೆ. ಆದರೂ ಸಹ ನಾವು ಈ ಪ್ರಕರಣದಲ್ಲಿ ಅದನ್ನು ಫಾಲೋ ಮಾಡದೆ ಕೇಸನ್ನು ತೆಗೆದು ಬೇರೆ ಜಡ್ಜ್ ಬಳಿ ವಿಚಾರಣೆ ನಡೆಸೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಜಡ್ಜ್ ಹೇಳಿದ್ದಾರೆ. ಬಟ್ ಇಲ್ಲಿ ಮುಖ್ಯವಾದ ಪ್ರಶ್ನೆ ಏನಂದರೆ, ಒಂದು ದೊಡ್ಡ ಹಗರಣ ಆಗಿದೆ, ಐಎಎಸ್ ಅಧಿಕಾರಿ ಅದರಲ್ಲಿ ಮುಖ್ಯ ಆರೋಪಿಯಾಗಿದ್ದಾರೆ, ಆದರೆ ನ್ಯಾಯಾಲಯ ಮಾತ್ರ ಅವರನ್ನು ತನಿಖೆ ಮಾಡಲೇಬಾರ್ದು ಅಂತಿದೆ. ಯಾಕೆ? ಐಎಎಸ್ ಅಧಿಕಾರಿಯಾದ ಮಾತ್ರಕ್ಕೆ ಅವರ ವಿರುದ್ಧ ತನಿಖೆ ನಡಿಬಾರ್ದಾ? ಸುಪ್ರೀಂ ಕೋರ್ಟ್ ನಿರ್ಧಾರದಿಂದ ಅನುಮಾನ ಶುರುವಾಗಿದೆ. ಈಗ ಈ ಪ್ರಕರಣದಲ್ಲಿ ಅನಿಲ್ ಟುಟೇಜಾ ನಂಬರ್ 1 ಆರೋಪಿ. ಇವರ ನಂತರ ಸೌಮ್ಯ ಚೌರಸ್ಯ ಹಾಗೂ ಇತರೆ ಅಧಿಕಾರಿಗಳು ಬರ್ತಾರೆ. ಆದರೆ ಈಗ ಸೌಮ್ಯ ಚೌರಸ್ಯ ಹಾಗೂ ಇತರೆ ಅಧಿಕಾರಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಯಾಕಂದರೆ ಅನಿಲ್ ಟುಟೇಜಾ ಅರೆಸ್ಟ್ ಆಗದೆ ಇವರು ಯಾರು ಕೂಡ ಸಿಕ್ಕಿ ಬೀಳೋದಕ್ಕೆ ಚಾನ್ಸೇ ಇಲ್ಲ. ಆದರೆ ಅನಿಲ್ ಟುಟೇಜಾ ಅರೆಸ್ಟ್ ಆಗಬೇಕಾದ್ರೆ ಅವರನ್ನು ತನಿಖೆ ಮಾಡಬೇಕು. ಆದರೆ ತನಿಖೆಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿಲ್ಲ. ಒಟ್ಟಾರೆ ಈ 2200 ಕೋಟಿ ಮದ್ಯ ಹಗರಣದ ಆರೋಪಿಯನ್ನು ಸುಪ್ರೀಂ ಕೋರ್ಟ್ ರಕ್ಷಣೆ ಮಾಡ್ತಾ ಇದೆ. ಇಂಥ ಟೈಮ್ನಲ್ಲಿ ಜನಸಾಮಾನ್ಯರಿಂದ ಹಿಡಿದು ರಾಷ್ಟ್ರಪತಿ ಉಪರಾಷ್ಟ್ರಪತಿಯವರೆಗೂ ನ್ಯಾಯಾಂಗದ ಮೇಲೆ ಪ್ರಶ್ನೆ ಮೂಡೋದಕ್ಕೆ ಶುರುವಾಗಿದೆ. ಇದು ಇತಿಹಾಸದಲ್ಲೇ ಮೊದಲ ಬಾರಿಗೆ ನಡೀತಾ ಇರೋದು. ಒಟ್ಟಾರೆ ಅಂದಿನ ಛತ್ತೀಸ್ಗಢದ ಕಾಂಗ್ರೆಸ್ ಸರ್ಕಾರ 2200 ಕೋಟಿ ಹಗರಣ ಮಾಡುತ್ತೆ. ಆದರೆ ಸುಪ್ರೀಂ ಕೋರ್ಟ್ ಅದರ ತನಿಖೆ ನಡೆಸೋದಕ್ಕೆ ಅಡ್ಡಗಾಲು ಇಡ್ತಾ ಇದೆ. ಇದಲ್ಲದೆ ನೈನಿತಾಲ್ನ ಕೇಸ್ ಬಗ್ಗೆ ಎಲ್ಲರೂ ಕೇಳಿರಬಹುದು. ಈ ಕೇಸ್ನಿಂದ ನೈನಿತಾಲ್ ಕುದೀತಾ ಇದೆ. ನೈನಿತಾಲ್ನಲ್ಲಿ 76 ವರ್ಷದ ಮೊಹಮ್ಮದ್ ಉಸ್ಮಾನ್ ಅನ್ನುವ 12 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮಾಡ್ತಾನೆ. ನಂತರ ಉತ್ತರಾಖಂಡ್ನ ಧಮಿ ಸರ್ಕಾರ ಆತನ ಮನೆಯನ್ನು ಧ್ವಂಸ ಮಾಡುತ್ತೆ. ಆದರೆ ನೈನಿತಾಲ್ನ ಕೋರ್ಟ್ ಅವನ ಮನೆಯನ್ನು ಕೆಡವಲು ನಿಷೇಧ ಹೇರುತ್ತೆ. ಇದಲ್ಲದೆ ನೈನಿತಾಲ್ ಕೋರ್ಟ್ ಪೊಲೀಸರಿಗೆ ಆ ಮುದಿ ಮೊಹಮ್ಮದ್ ಉಸ್ಮಾನ್ ಬಳಿ ಕ್ಷಮೆ ಕೇಳಬೇಕು ಅಂತ ಆದೇಶ ನೀಡುತ್ತೆ. ಹೀಗೆ ಆಡಳಿತ ಒಳ್ಳೆ ಕೆಲಸ ಮಾಡುವಾಗ ಕೋರ್ಟ್ ಅಡ್ಡ ಬಂದರೆ ನ್ಯಾಯಾಲಯದ ಮೇಲೆ ಜನರಿಗೆ ಯಾವ ನಂಬಿಕೆ ಇರೋದಕ್ಕೆ ಸಾಧ್ಯ ಹೇಳಿ? ದುರಂತ ಅಂದರೆ ಇನ್ನೊಂದು ಕಡೆ ಲೆಫ್ಟಿಸ್ಟ್ ಮೀಡಿಯಾ 76 ವರ್ಷದ ಮುದುಕ ಹಾಗೂ 12 ವರ್ಷದ ಮಗುವಿನ ನಡುವೆ ಲವ್ ಸ್ಟೋರಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಯಾರ್ದು ತಪ್ಪು ಅಂತ ಎಲ್ರಿಗೂ ಸಹ ಗೊತ್ತು. ಆದರೂ ಸಹ ಓಪನ್ ಆಗಿ ತಪ್ಪನ್ನ ಸರಿ ಅಂತ ತೀರ್ಪು ನೀಡಲಾಗ್ತಾ ಇದೆ.
ಹಾಗಾಗಿ ಧಮಿ ಸರ್ಕಾರ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಇದೇ ರೀತಿಯ ತೀರ್ಪು ಇನ್ನು ಮುಂದೆ ಕೂಡ ಬಂದರೆ ಕೋರ್ಟ್ ವರ್ಸಸ್ ಸಮಾಜ ಆಗಿಬಿಡುತ್ತೆ. ಇದರ ಬಗ್ಗೆ ಗಮನ ಹರಿಸಬೇಕಾದಂಥ ಅಗತ್ಯ ಇದೆ. ಈಗ ನ್ಯಾಯಾಂಗದ ಮೇಲೆ, ಕೋರ್ಟಿನ ತೀರ್ಪಿನ ಮೇಲೆ ಜನಸಾಮಾನ್ಯರಲ್ಲಿ ಸಿಕ್ಕಾಪಟ್ಟೆ ಪ್ರಶ್ನೆಗಳಿವೆ. ಅದು ಯಾಕೋ ಗೊತ್ತಿಲ್ಲ, ನ್ಯಾಯಾಲಯಕ್ಕೆ ಒಂದು ಮತದವರ ಮೇಲೆ ಸಿಕ್ಕಾಪಟ್ಟೆ ಪ್ರೇಮ ಶುರುವಾಗ್ಬಿಟ್ಟಿದೆ. ಭಾರತದ ನ್ಯಾಯಾಂಗ ವ್ಯವಸ್ಥೆ ಕೊಳೆತು ನಾರ್ತಾ ಇದೆ. ಈಗ ಕ್ಲೀನ್ ಮಾಡೋದು ಹೇಗೆ ಅನ್ನೋದು ಪ್ರಶ್ನೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.